ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ತುಂಬ ಕೋಪದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರಿಗೂ ಸೇರಿಸಿನ ಓಪನ್ ಆಗಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಏನು ಚಾಲೆಂಜ್ ಅಂದರೆ, ಸೊ ಡನ್ ಅಂದರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತಂತೆ. ಏನಂತ ಪ್ರಾಬ್ಲಮ್ಮು? ಆ ಚಾನಲೇ ಡಿಲೀಟ್ ಆಗುತ್ತಂತೆ. ಸೊ ಈ ಥರ ಆಗಬಾರ್ದು, ಮುಂದಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ, ನನಗೇನೋ ಭಯ ಆಗಿಬಿಡುತ್ತೆ, ನನ್ನ ಚಾನಲ್ಗೆ ಆಗಬಾರ್ದಪ್ಪ, ಪಾಪ ಲೈವಲ್ಲಿ ಈ ಥರ ಆಗಬಾರ್ದು, ಡನ್ನು ಕಮೆಂಟಲ್ಲಿ ಈ ಥರ ಆಗಬಾರ್ದು, ನಿಮ್ಮ ಚಾನಲ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಚಾನಲೇ ಅಮ್ಮ ಗೋವಿಂದ ಅನ್ಸ್ಬಿಡ್ತಾರೆ. ಅಯ್ಯೋ 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 ಮುದ್ದುಗಳೇ, ಎಂತೆಂಥ ಮಾತು, ಎಂತೆಂಥ ಮೋನೋ ಆದವ್ರಿಗೂ ಸ್ವಲ್ಪ ಏನೇನು ಎಲ್ಲೆಲ್ಲಿ ಏನೇನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಸೊ ಅವ್ರಿಗೂ ಚಾಲೆಂಜ್ ಮಾಡ್ತಾ ಇದ್ದೀನಿ, ಓಪನ್ ಚಾಲೆಂಜ್ ಇದು. ನೀವೆಲ್ಲ ಇವಾಗ ಏನು ಮಾಡ್ಬೇಕಂದ್ರೆ, ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೂ ಡೌಟ್ ಇದೆ, ಅದು ಈ ಥರ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತಾ ಅಂತ. 2 ಮಂತ್ಸ್ ಇದೆ, ನನ್ನ ಸಬ್ಸ್ಕ್ರೈಬರ್ಗೂ ಮೈಂಡಲ್ಲಿ ಅದೇ ಕೂತ್ಕೊಂಡ್ಬಿಟ್ಟಿದೆ, ಏನಾದರೂ ಆಗುತ್ತಾ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಸೊ ಇವತ್ತು ಚಾಲೆಂಜ್ ಮಾಡೋಕ್ಕೆ ಬಂದಿರೋದು ಪ್ರತಿ ಒಬ್ಬ ಯೂಟ್ಯೂಬರ್ಗೂ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಬರೀ ಡನ್ ಅಂತ ಹಾಕಿ, DON ಡನ್ ಅಂತಾನೆ ಬರೀರಿ, ಓಕೆನಾ? ಏನಾಗುತ್ತೋ ನೋಡೋಣ. ನನ್ನ ಚಾನಲ್ ತಾನೇ ಹೋಗುತ್ತೆ, ಅದನ್ನು ನಾನು ನೋಡ್ಕೊತೀನಿ. ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಪ್ರಾಕ್ಟಿಕಲ್ ಮೇಲೆ ನನಗೆ ನಂಬಿಕೆ ಇದೆ. ನೀವೆಲ್ಲ ಸಿಸ್ಟಮ್ಯಾಟಿಕ್ ಮಾತ್ರ ನಂಬ್ತೀರ ಹೊರತು ನಾನು ನಂಬೋದು ನನ್ನ ಪ್ರಾಕ್ಟಿಕಲ್ನ ನಾನು ನಂಬೋದು. ನೋಡೋಣ ಏನಾಗುತ್ತೋ ಆಗಲಿ. ಇವತ್ತು ತುಂಬ ಜನ ಈ ನಾಟಕ ನೋಡಿ 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 ನನಗೆ ಸಾಕಾಗ್ಬಿಟ್ಟಿದೆ. ಯಾರು ಲೈವ್ ಹೋದ್ರು ಈ ಥರ ಡನ್ ಆಗಬಾರ್ದು, ಪ್ರಾಬ್ಲಮ್ ಆಗುತ್ತೆ, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಯಪ್ಪ 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 ಅಪ್ಪ ಕೊರ್ಲಲ್ಲಿ ಹಂಗೆ ನಾರ್ಮಲ್ ಹಂಗೆ ಹಾಕ್ಬಿಡ್ತೀರಾ ನೀವೇ. ಅಕ್ಕ ಹಾಕ್ಬೇಡ ಅಕ್ಕ, ಹೊಗೆ ಹಾಕ್ಬಿಡ್ತಾರೆ, ನೀನು ಡನ್ ಅಂತೂ ಹಾಕ್ಲೇಬೇಡ ಅಕ್ಕ, ಪ್ರಾಬ್ಲಮ್ ಆಗುತ್ತೆ ಅಂತ. ಅಯ್ಯೋ, ಈ ಥರ ಎಲ್ಲ ಏನಕ್ರಿ ಬದುಕ್ತಾ ಇದ್ದೀರಾ? ನಾಟಕ ಭಯ ಬಿತ್ಕೊಂಡು ಏನಕ್ರಿ ಬದುಕಬೇಕು? ಅದ್ರಿಗೋಸ್ಕರ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಅದು ಏನು ಗೊತ್ತಾ, ಮೋನೋ ಆಗಿರೋರು ಎಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ತಲೆನ ಓಡಿಸೋದೇ ಇಲ್ಲ ಅಂತಾರೆ. ಇವಾಗಲೇ ನೀವೇ ಹೇಳಿ, ಎಷ್ಟೋ ಜನ ಲೈವ್ ಹೋಗಿದ್ದೀರ ತಾನೆ ನೀವೆಲ್ಲ, ಎಷ್ಟೋ ಜನ ಹೆಣ್ಮಕ್ಳಿಗೆ ಎಂತೆಂಥ ಬ್ಯಾಡ್ ಮೆಸೇಜ್ ಬರುತ್ತೆ, ಅದನ್ನೆಲ್ಲ ಯೂಟ್ಯೂಬ್ ಏನು ನೋಟಿಸ್ ಮಾಡಲ್ವಾ? ಲೈವಲ್ಲಿ ಹೋಗೋದು ನೀವೇ ಹೇಳಿ. ಆ ಥರ ನೋಟಿಸ್ ಮಾಡಿದರೆ ಇಮಿಡಿಯೇಟು ಆ ಐಡಿನ ಹಂಗೆ ಬ್ಲಾಕ್ ಮಾಡಿಬಿಡ್ಬೋದು, ಇಲ್ಲ ಹೈಡ್ ಮಾಡ್ಬೋದು, ಇಲ್ಲಾಂದ್ರೆ ಕ್ಲೋಸೇ ಮಾಡಿಬಿಡ್ಬೋದು ಐಡಿನ. ಏನಕ್ಕೆ ಮಾಡಲ್ಲ ಯೂಟ್ಯೂಬರು? ಸರಿ, ನೀವು ಹೇಳ್ತೀರಾ ಅದೇನು ನಾರ್ಮಲ್ ಸಪೋರ್ಟ್ ಐಡಿ ಅಂತ. ಆ ಸಪೋರ್ಟ್ ಐಡಿ ಮಾಡೋಕ್ಕೂ ಜಿಮೇಲ್ ತುಂಬ ಇಂಪಾರ್ಟೆಂಟ್, ಗೊತ್ತು ತಾನೆ? ಜಿಮೇಲ್ ಇಲ್ಲದೆ ಐಡಿನ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ, ಜಿಮೇಲ್ ಇಲ್ಲದೆ ಯೂಟ್ಯೂಬ್ನ ಲಾಗಿನ್ ಮಾಡೋಕ್ಕೆ ಆಗಲ್ಲ, ಹೌದಾ ಇಲ್ವಾ? ಸೊ ಸ್ವಲ್ಪ ಬುದ್ಧಿ ಅನ್ನೋದು ಸ್ವಲ್ಪ ಒಂಚೂರು, ಜಾಸ್ತಿ ಬೇಡ, ಒಂಚೂರು ಇದೆಯಾ? ಇದ್ದರೆ ನಾನು ಚಾಲೆಂಜ್ಗೆ ಯಾವ ನನ್ನ ಮಗ ಬರಲಿ, ಓಪನ್ ಆಗಿ ನಾನು ಆಗ್ತಾಯಿದ್ದೀನಿ ಚಾಲೆಂಜ್, ಬರಲಿ, ಅದು ಯಾವನೇ ಬರ್ತಾನೆ ನೋಡೋಣ. ಇವಾಗ ಏನು ಚಾಲೆಂಜ್ ಅಂದರೆ ಹಾಕಿ ನೋಡೋಣ. ನನ್ನ ಚಾನಲ್ ತಾನೇ ಹೋಗುತ್ತೆ. ಅದೇನಾದರೂ ಅದು ನಿಜವಾನೇ ಆಗಿದ್ರೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂದರೆ ನನ್ನ ಚಾನಲ್ ಹೋಗಲಿ, ಆಮೇಲೆ ಒಪ್ಕೊತೀನಿ, ಹೌದಪ್ಪ ಅವ್ರು ಹೇಳೋದೆಲ್ಲ ಸತ್ಯ ಅಂತ. ಸತ್ಯ ಇಲ್ಲ ಅಂದರೆ ಏನು ಮಾಡೋಣ? ಇಷ್ಟು ದಿವಸ ನಾಟಕ ಮಾಡ್ಕೊಂಡ್ಬಿಡ್ತೀರಲ್ಲ, ಏನು ಮಾಡೋಣ? ಸರಿ ಆಯಿತು, ಇವಾಗ ಹಾಕಿದ ತಕ್ಷಣ ಬರಲ್ಲ, ಮುಂದೆ ಬರುತ್ತೆ ಪ್ರಾಬ್ಲಮ್ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ. ಸರಿ, ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ, ಇನ್ನೂ 1 ತಿಂಗಳಾದಮೇಲೆ ಈ ವಿಡಿಯೋಗೆ ಉತ್ತರ ಕೊಡ್ತೀನಿ ನಿಮ್ಗೆಲ್ಲರಿಗೂ, ಓಕೆನಾ? ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಮುಂದೆ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. 1 ತಿಂಗಳು ಆಗಲಿ, ಆಮೇಲೆ ಮಾತಾಡ್ತೀನಿ. ಇವಾಗ ಅಪ್ಲೋಡ್ ಮಾಡಿದ ತಕ್ಷಣ ಏನೂ ಆಗೋಲ್ಲ, ಸ್ವಲ್ಪ ದಿವಸ ಹೋದ್ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಿವಿ ಚುಚ್ಚಕ್ಕೆ ತುಂಬ ಜನ ಬರ್ತಾರೆ. ಇವಾಗ ಏನೂ ಆಗೋಲ್ಲಪ್ಪ ನಿನಗೆ ಪ್ರಾಬ್ಲಮ್ಮು, ಮುಂದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಬರಲಿ, ವೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನಂದರೆ, ಡನ್ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಫಸ್ಟು ಕೆಲಸ ಮಾಡಿರಿ, ಮೈ ಬಗ್ಸ್ಬಿಟ್ಟು ಕೆಲಸ ಮಾಡಲ್ಲ, ಬರೀ ಬೇರೆಯವರು ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಚಾನಲ್ ಹೋಗ್ಬಿಡುತ್ತೆ, ಇದೇ ನಾಟಕ ಮಾಡ್ಕೊಂಡು ಸುತ್ತಾಡ್ತಾ ಇದ್ದೀರಾ. ಲೈವಲ್ಲೂ ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ, ನೀವು ಒಂದು ವೀಡಿಯೋಸ್ ಮೇಲೆ ಫೋಕಸ್ ಕೊಡ್ತಾ ಇಲ್ಲ, ಬೇರೆಯವ್ರ ಮಾತು ಮೇಲೆ ಕೇಳ್ಕೊಂಡು ಬರೀ ಬೇರೆಯವ್ರ ಮಾತು ಮೇಲೇ ಸುತ್ತಾಡ್ತಾ ಇದ್ದೀರಾ ಹೊರತು ನಿಮ್ಮ ಮೇಲೆ ಯಾರು ಫೋಕಸ್ ಮಾಡಿದ್ದೇ ನೋಡಿಲ್ಲ. ಒಬ್ಬರೋ ಇಬ್ಬರೋ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ಬರ್ತಾರೆ, ಮಿಕ್ಕಿರೋರೆಲ್ಲ ಬರೀ ಬೇರೆಯವ್ರ ಮಾತು ಕೇಳ್ಕೊಂಡೇ ಸುತ್ತಾಡ್ತಾ ಇದ್ದೀರಾ, ಎಲ್ಲಿಗೋಯ್ತಿದ್ದೀರಾ ನಿಮಗೆ ಗೊತ್ತಿಲ್ಲ. ಸರಿ, ಇವತ್ತು ಯಾರ್ಯಾರು ಹೇಳಿದಾರೋ ಈ ಡನ್ ಆಗುತ್ತೆ ಅಂತ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾರೋ, ಸೊ ಅವ್ರಿಗೆಲ್ಲರಿಗೂ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬರಲಿ, ಇವತ್ತು ನೀವು ಗೆಲ್ತೀರಾ ಇಲ್ಲ ನಾನು ಗೆಲ್ತೀರಾ, ನೋಡೋಣ. ಅದು ಏನೇ ಆಗಲಿ, ಒಂದು ಡನ್ ಹಾಕೋದ್ರಿಂದ ನಿಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದು ನನ್ನ ಚಾನಲ್ ತಾನೇ ನೀವು ಅಂದ್ಕೊಂಡಿದ್ದೀರಾ? ನನ್ನ ಚಾನಲ್ಗೆ ಹಾಕಿ, ನಾನು ರಿಸ್ಕ್ ತೊಗೊತೀನಿ, ಏನೇ ಆಗಲಿ ನಾನು ನೋಡ್ಕೊತೀನಿ. ಹೋಗುತ್ತಾ ಹೋಗಲಿ, ನಾನೆಲ್ಲ ತಲೆ ಕೆಡ್ಸ್ಕೊಳಲ್ಲ, ಹೋಗೋದು ಬರೋದನ್ನ ಯಾವತ್ತೂ ಎಣಿಸ್ಕೊಂಡು ಕೂತ್ಕೊಳಲ್ಲ, ಅರ್ಥ ಆಯ್ತಾ? ನೋಡೋಣ, ನಿಮಗೆ ತಾಕತ್ತಿದ್ರೆ, ಎಲ್ಲರಿಗೂ ನಿಮಗೆ ತಾಕತ್ತಿದ್ರೆ ನನಗೆ ಡನ್ ಅಂತಲೇ ಬರೀ. ಎಲ್ಲ ಸಬ್ಸ್ಕ್ರೈಬ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ನಿಮಗೂ ಡೌಟ್ ಇದೆ ನನಗೆ ಗೊತ್ತೋದು. ಸೊ ಎಲ್ಲರೂ ನೈಸ್ ಸೂಪರ್ ಅಂತ ಯಾರು ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡಿ, ಎಲ್ಲರೂ ಡನ್ ಅಂತಲೇ ಹಾಕಿ, ಓಕೆನಾ? DON ಅದೇ ಬರೀರಿ ಎಲ್ಲರೂ. ನೋಡೋಣ ಏನಾಗುತ್ತೋ, ಅವ್ರು ಹೇಳೋದು ನಿಜಾನೇ ಆಗಿದ್ರೆ ನೋಡೋಣ, ಚೆಕ್ ಮಾಡೋಣ.
ಪ್ರೂಫ್ ಇರಬೇಕಮ್ಮ, ಪ್ರೂಫ್ ಇಲ್ಲದೆ ಮಾತಾಡಬಾರ್ದು. ಇವಾಗ ನಾನು ಅವ್ರ ಹತ್ರ ಜಗಳ ಮಾಡ್ತೀನಿ ಅಂದರೆ ಇದು ಪ್ರೂಫ್ ಇಟ್ಕೊಂಡು ಮಾತಾಡಬೇಕು, ಹೌದಾ ಇಲ್ವಾ? ಡನ್ ಅನ್ನಂಗಿದ್ರೆ ಏನಪ್ಪ ಇದು ಡಿಲೀಟ್ ಆಗಂಗಿದ್ರೆ ಎಷ್ಟೋ ಡಿಲೀಟ್ ಆಗಿಬಿಡ್ಬೇಕಾಯ್ತು. ಕೋತಿಗಳು ಮುಂಚೆ ಡನ್ ಅಂತಾನೆ ಆಗ್ತಾಯಿದ್ರು, ಅದು ಅವ್ರಿಗೆ ಗೊತ್ತಿಲ್ಲ ಆ ಕೋತಿಗಳಿಗೆ. ಇವಾಗ ಬಂದ್ಬಿಟ್ಟು ನಾಟಕ ಮಾಡ್ತಾ ಇದ್ದಾರೆ, ಡನ್ ಆಗಿಬಿಡುತ್ತೆ ಹೋಗ್ಬಿಟ್ಟಿರ್ತಮ್ಮ, ಆಗಬಾರ್ದು, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಪ್ಪ ಎಲ್ಲ ಓದಿರೋವ್ರಿ, ಸೀರಿಯಸ್ ಆಗಿ ಎಷ್ಟು ಇಂಟೆಲಿಜೆಂಟ್ ಓದಿರೋರೇ ಆ ಥರ ಮಾತಾಡ್ತಾರೆ. ನನಗೆ ನೋಡ್ಬಿಟ್ಟು ಬೇಜಾರಾಗ್ಬಿಡ್ತು. ಏನಪ್ಪ ಇವರು ಚಿಲ್ಲರೆ ಗಿರಾಕಿ ಎಲ್ಲ ಆಗ್ಬಿಟ್ಟಿದ್ದಾರೆ. ಓದಿರೋರು ಸ್ವಲ್ಪ ಕಾಮನ್ ಸೆನ್ಸ್ ಅಂತ ಇರುತ್ತೆ. ಎಲ್ಲಾದರೂ ಯೂಟ್ಯೂಬ್ ಅವರು ಏನಾದರೂ ಒಂದು ಇದೇ ಈಗಿಡದಾರ, ಈ ಥರ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತಾ, ಎಲ್ಲಾದರೂ ಮೆಸೇಜ್ ಇದೆಯಾ, ಎಲ್ಲಾದರೂ ರೂಲ್ಸ್ ಇದೆಯಾ, ತೋರಿಸಿ. ಬರೀ ಬಾಯಿ ಮಾತಿಂದ ಹೇಳೋದಲ್ಲ, ತೋರಿಸಿ. ನಾನು ಯೂಟ್ಯೂಬ್ ಅವ್ರು ಹೇಳಿದ್ರೆ ಮಾತ್ರ ನಂಬೋದು. ಇಲ್ಲಿ ಮನುಷ್ಯರೇನು ಗೊತ್ತಾ, ಇಲ್ಲಿದು ಅಲ್ಲಿದು ಎಲ್ಲ ಸೇರಿಸ್ಬಿಟ್ಟು ಒಂದು ಪುಕ್ಕ ಥರ ಮಾಡಿರ್ತಾರೆ, ಹಾರಿಸ್ತಾ ಇರ್ತಾರೆ. ನೀವು ಹಾರ್ತಾ ಇದ್ದೀರಾ, ಈ ಥರ ಆಗ್ಬಿಟ್ಟಿದೆ ನಿಮ್ಮ ಕತೆ. ಸರಿ, ನೋಡೋಣ. ಎಲ್ಲರೂ ಡನ್ ಅಂತಾನೆ ನನಗೆ ಮೆಸೇಜ್ ಮಾಡಬೇಕು, ಬೇರೆ ಏನೂ ಮಾಡೋಕ್ಕೆ ಹೋಗ್ಬೇಡಿ, ಬರೀ ಡನ್. ಯಾಕಂದರೆ ಮುಂದಿನ ತಿಂಗಳಲ್ಲಿ ಚೆನ್ನಾಗಿ ಗುಜ್ಜುತ್ತೀನಿ ಎಲ್ಲರಿಗೂ, ಓಕೆನಾ? ಹಿಂಗೆ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆದರೆ ಮರಿಬೇಡಿ, ಎಲ್ಲರೂ ಡನ್ ಅಂತಾನೆ ಹಾಕಿ. ನಂದು ಸಬ್ಸ್ಕ್ರೈಬ್ ಎಲ್ಲ ಸೇರಿ ನಂದು ಹಾಕಿ, ನೋಡೋಣ ಏನಾಗುತ್ತೋ. ಅವ್ರು ಹೇಳೋದು ಸತ್ಯನೋ, ಓಹೋ ಈಹಿ ಅಂತ ಹೇಳ್ತಾರಲ್ಲ, ನೋಡೋಣ, ಟ್ರೈ ಮಾಡೋಣ. ಎಲ್ಲರೂ ಡನ್ ಅಂತ ಹಾಕಿ ಮರಿಬೇಡಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್.